धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರೂ ಆತ್ಮೀಯ ಸ್ವಾಗತ. ಈ ಮಹಿಳೆಯ ಒಂದು ಸ್ಟೋರಿಯನ್ನ ನೀವು ಖಂಡಿತವಾಗಿಯೂ ಕೇಳಲೇಬೇಕು. ಈ ಮಹಿಳೆ ಸಾಧುವಾಗಿ ಬದಲಾಗಿ 2 ವರ್ಷಗಳಾಗಿದ್ದಾವೆ. ತುಂಬಾ ದುಡ್ಡಿದ್ದರೂ ಕೂಡ ಈ ಮಹಿಳೆ ಸಾಧುವಾಗಿ ಏಕೆ ಬದಲಾದಳು ಎಂಬ ವಿಷಯವನ್ನ ತಿಳಿದರೆ ನೀವು ಖಂಡಿತವಾಗಿಯೂ ಶಾಕ್ ಆಗುತ್ತೀರಾ. ಜನವರಿ 13ರಂದು ತುಂಬಾ ಅದ್ಭುತವಾಗಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಪಾಲ್ಗೊಳ್ಳಲು ಈ ಮಹಿಳೆ ಹೋಗುತ್ತಾರೆ. ಇನ್ನು ಆ ದಿನದ ದಿನಚರಿಯ ಭಾಗವಾಗಿ ಬೆಳಗಿನ ಜಾವ 4 ಗಂಟೆಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಹೋಗುತ್ತಾರೆ. ನಂತರ ಸ್ನಾನ ಮಾಡಿ 2-3 ಗಂಟೆಗಳ ನಂತರ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ನೋಡಿ ಈ ಮಹಿಳೆ ಆತನನ್ನ ತುಂಬಾ ಗಟ್ಟಿಯಾಗಿ ಹಗ್ ಮಾಡಿಕೊಳ್ಳುತ್ತಾಳೆ. ಈ ರೀತಿಯಾಗಿ ಗಟ್ಟಿಯಾಗಿ ಹಗ್ ಮಾಡಿಕೊಂಡಿದ್ದನ್ನ ನೋಡಿ ಅಲ್ಲಿದ್ದವರೆಲ್ಲರೂ ಕೂಡ ಶಾಕ್ ಆಗುತ್ತಾರೆ. ಅಸಲಿಗೆ ಈ ಮಹಿಳೆ ಆ ಪುರುಷನನ್ನ ಏಕೆ ಹಗ್ ಮಾಡಿಕೊಂಡಳು ಎಂದು ತಿಳಿದುಕೊಂಡರೆ ನೀವು ಕೂಡ ಶಾಕ್ ಆಗುತ್ತೀರಾ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್. ಮಹಾ ಕುಂಭಮೇಳ ನಡೆಯುವ ತುಂಬಾ ಅದ್ಭುತವಾದ ಸಮಯದಲ್ಲಿ ಮಹಾಶಿವನ ಕೃಪಾ ಕಟಾಕ್ಷವನ್ನ ಹೊಂದಲು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನ ತಿಳಿಸಿ. ಹಾಗಿದ್ರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟ ಪೂರ್ತಿ ವಿವರವನ್ನ ತಿಳಿದುಕೊಳ್ಳೋಣ. ಈ ಮಹಿಳೆಯ ಬಗ್ಗೆ ಮಾತನಾಡಿಕೊಳ್ಳಬೇಕು ಅಂದ್ರೆ 2014ರಿಂದ ಮಾತನಾಡಬೇಕು. ಈಕೆಯ ವಯಸ್ಸು ಸುಮಾರು 20 ವರ್ಷ. ಈಕೆ ಒಂದು ದಿನವೂ ಕೂಡ ಮಿಸ್ ಮಾಡದೆ ಪ್ರತಿದಿನವೂ ಕೂಡ ಕಾಲೇಜ್ಗೆ ಹೋಗುತ್ತಿದ್ದಳು. ಈಕೆಗೆ ಓದುವುದು ಅಂದ್ರೆ ತುಂಬಾ ಇಷ್ಟ. ಈ ರೀತಿಯಾಗಿ ಕಾಲೇಜಿನಲ್ಲಿ 1 ವರ್ಷ ಪೂರ್ತಿ ಮಾಡಿದ ನಂತರ ತನ್ನ ಜೊತೆ ಕಾಲೇಜಿನಲ್ಲಿ ತನ್ನ ಸ್ನೇಹಿತರನ್ನ ನೋಡಿದ ನಂತರ ನನಗೂ ಒಬ್ಬ ಬಾಯ್ ಫ್ರೆಂಡ್ ಇದ್ರೆ ಚೆನ್ನಾಗಿರುತ್ತಿತ್ತು ಅಂದುಕೊಳ್ಳುತ್ತಾಳೆ. ಆ ನಂತರ ಒಳ್ಳೆಯ ಬಾಯ್ ಫ್ರೆಂಡ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳುವ ಕೆಲಸವನ್ನ ಶುರು ಮಾಡುತ್ತಾಳೆ. ತನಗೆ ಇಷ್ಟವಾದ ಒಬ್ಬ ವ್ಯಕ್ತಿಯನ್ನ ಬಾಯ್ ಫ್ರೆಂಡ್ ಆಗಿ ಪರಿಚಯ ಮಾಡಿಕೊಳ್ಳುತ್ತಾಳೆ. ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ತುಂಬಾ ಪ್ರೀತಿಯಿಂದ ಇರುತ್ತಾರೆ. ಇವರಿಬ್ಬರ ಮಧ್ಯೆ ಆ ಪ್ರೀತಿ ಯಾರು ದೂರ ಮಾಡಲಾಗದಷ್ಟು ಬೆಳೆದು ಹೋಗುತ್ತದೆ. ಆ ನಂತರ ಇವರಿಬ್ಬರು 2015ರಲ್ಲಿ ಮದುವೆ ಮಾಡಿಕೊಳ್ಳುತ್ತಾರೆ. ಮದುವೆ ಮಾಡಿಕೊಂಡ ನಂತರ ಇವರಿಬ್ಬರ ಮಧ್ಯೆ ಇದ್ದ ಪ್ರೀತಿ ಮತ್ತಷ್ಟು ಹೆಚ್ಚಾಗುತ್ತಾ ಹೋಯಿತು. ಆ ನಂತರ ಇವರಿಬ್ಬರಿಗೆ 2 ಮಕ್ಕಳು ಜನಿಸುತ್ತಾರೆ. ಹೀಗೆ ಕೆಲವು ವರ್ಷಗಳು ಕಳೆದ ನಂತರ ಆ ವ್ಯಕ್ತಿಯು ಆ ಮಹಿಳೆಯನ್ನ ತುಂಬಾ ದ್ವೇಷ ಮಾಡುವುದಕ್ಕೆ ಶುರು ಮಾಡುತ್ತಾನೆ. ಆದರೆ ಇಷ್ಟೊಂದು ಪ್ರೀತಿಯಿಂದ ಆತ್ಮೀಯವಾಗಿ ಇದ್ದ ಇವರು ಈ ರೀತಿ ಆಗಿರುವುದನ್ನ ಯಾರಿಂದಲೂ ಕೂಡ ನಂಬಲು ಸಾಧ್ಯವಿಲ್ಲ. ಅಸಲಿಗೆ ಈ ವ್ಯಕ್ತಿ ಆ ಮಹಿಳೆಯನ್ನ ದ್ವೇಷ ಮಾಡುವುದರ ಹಿಂದಿನ ಕಾರಣ ಯಾರಿಗೂ ಸಹ ಅರ್ಥವಾಗುವುದಿಲ್ಲ. ಆದ್ರೆ ಈ ವ್ಯಕ್ತಿ ಆ ಮಹಿಳೆಯನ್ನ ದ್ವೇಷ ಮಾಡುವುದಕ್ಕೆ ಪ್ರಮುಖ ಕಾರಣ ಸೋಷಿಯಲ್ ಮೀಡಿಯಾ. ಈ ಮಹಿಳೆ ಸೋಷಿಯಲ್ ಮೀಡಿಯಾವನ್ನ ಹೆಚ್ಚಾಗಿ ಬಳಸ್ತಾ ಇದ್ದಿದ್ದರಿಂದ ಒಂದೇ ಸಾರಿಗೆ ಈಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಗಳು ಜಾಸ್ತಿ ಆಗುತ್ತಾರೆ. ಇದರಿಂದ ಈಕೆಗೆ ದುಡ್ಡು ಹೆಚ್ಚಾಗಿ ಬರುವುದಕ್ಕೆ ಪ್ರಾರಂಭವಾಗುತ್ತದೆ. ಹೀಗೆ ಸೋಷಿಯಲ್ ಮೀಡಿಯಾದಿಂದ ಬರುವ ದುಡ್ಡಿನಿಂದ ಮನೆಯನ್ನ ನಡೆಸುವುದು. ಅಸಲಿಗೆ ತನ್ನ ಹೆಂಡತಿ ಸೋಷಿಯಲ್ ಮೀಡಿಯಾದಲ್ಲಿ ಇರುವುದು ಆತನಿಗೆ ಸ್ವಲ್ಪ ಕೂಡ ಇಷ್ಟವಾಗುತ್ತಿರಲಿಲ್ಲ. ಮೇಲಾಗಿ ಈ ಮಹಿಳೆ ನಿನ್ನ ಸಂಪಾದನೆಗಿಂತ ಸೋಷಿಯಲ್ ಮೀಡಿಯಾದಿಂದ ನನಗೆ ಬರುವ ಸಂಪಾದನೆ ಜಾಸ್ತಿ ಅಂತೇಳಿ ಆತನನ್ನ ಹೀಯಾಳಿಸುವುದಕ್ಕೆ ಶುರು ಮಾಡುತ್ತಾಳೆ. ಇದರಿಂದ ಇವರಿಬ್ಬರ ಮಧ್ಯೆ ಜಗಳ ಮತ್ತಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. ಆಗ ಆಕೆ ಗಂಡ, ನೀನು ನನ್ನ ಜೊತೆ ಇರುವುದಕ್ಕಿಂತ ನೀನು ಸಂಪಾದನೆ ಮಾಡುವ ದುಡ್ಡಿನಿಂದಲೇ ನಿನಗೆ ಹೆಚ್ಚು ಸಂತೋಷ ಸಿಗುತ್ತಿದೆ ಅಲ್ಲವೇ ಎಂದು ಇನ್ನು ನಾನು ನಿನ್ನ ಜೊತೆ ಇರುವುದು ವೇಸ್ಟ್ ಅಂತ ಹೇಳಿ 2-3 ದಿನಗಳವರೆಗೂ ಮನೆ ಕಡೆ ಬರಲಿಲ್ಲ. ಮತ್ತೆ ಆತನಿಗೆ ಕಾಲ್ ಮಾಡಿ ನನ್ನಿಂದ ತಪ್ಪಾಗಿ ಹೋಗಿದೆ, ಮನೆಗೆ ಏಕೆ ಬರುತ್ತಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಹೇಳಿದ್ದರಿಂದ ಮತ್ತೆ ಆತನು ಮನೆಗೆ ಬರುತ್ತಾನೆ. ಮತ್ತೆ 2-3 ತಿಂಗಳು ಇಬ್ಬರು ಒಂದಾಗಿ ಜೀವಿಸಿದ್ದರಿಂದ ಆ ನಂತರ ಆತನಿಗೆ ಅಸಲಿಗೆ ಮನೆಯಲ್ಲಿ ಇರುವುದಕ್ಕೆ ಆಗದೆ ಆ ಮಹಿಳೆಗೆ ಏನು ಹೇಳದೆ ತನ್ನ ಫೋನ್ ಅನ್ನ ಮನೆಯಲ್ಲಿ ಬಿಟ್ಟು ಹೊರಟು ಹೋಗುತ್ತಾನೆ. ಹೀಗೆ ಮನೆ ಬಿಟ್ಟು ಹೊರಟು ಹೋಗಿ ನಾಗಸಾಧುಗಳ ಜೊತೆ ಜೀವಿಸುತ್ತಿದ್ದಾನೆ. ಆ ವ್ಯಕ್ತಿ ಒಳ್ಳೊಳಗೆ ತುಂಬಾ ದುಃಖ ಪಡುತ್ತಿದ್ದಾನೆ. ನನ್ನ ಹೆಂಡತಿಯ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ, ಆದ್ರೆ ನನ್ನ ಹೆಂಡತಿಗೆ ನನ್ನ ಮೇಲೆಗಿಂತ ದುಡ್ಡಿನ ಮೇಲೆ ಹೆಚ್ಚಿನ ಪ್ರೀತಿ ಇದೆ. ಆದ್ರೆ ನಾನಿಲ್ಲದೆ ನನ್ನ ಹೆಂಡತಿ ಹೀಗೆ ಜೀವಿಸುತ್ತಾಳೆ ಎಂದು ಒಳ್ಳೊಳಗೆ ತುಂಬಾ ದುಃಖ ಪಡುತ್ತಿದ್ದಾನೆ. ಆದ್ರೆ ಈ ಮಹಿಳೆ ಮಾತ್ರ ಸೋಷಿಯಲ್ ಮೀಡಿಯಾದಿಂದ ಬರುತ್ತಿರುವ ದುಡ್ಡಿನಿಂದ ತನ್ನ ಮಕ್ಕಳ ಜೊತೆ ಸೇರಿಕೊಂಡು ತುಂಬಾ ಸಂತೋಷವಾಗಿದ್ದಾಳೆ. ಹೀಗೆ ಕೆಲವು ತಿಂಗಳುಗಳು ಕಳೆದ ನಂತರ ನಾನು ಒಂಟಿಯಾಗಿ ಇರಬಾರದು, ತವರು ಮನೆಗೆ ಹೋಗೋಣ ಅಂತೇಳಿ ತನ್ನ ತಂದೆ ತಾಯಿಗಳ ಮನೆಗೆ ಹೋದಾಗ ನಮಗೆ ಹೇಳದೆ ನೀನು ಮದುವೆ ಮಾಡಿಕೊಂಡೆ ಅಲ್ವಾ, ಅವನ ಜೊತೆನೆ ಇರು, ನಮ್ಮ ಬಳಿ ನಿನಗೇನು ಕೆಲಸ ಅಂತೇಳಿ ಆಕೆಯ ಬಳಿ ಜಗಳ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಹೀಗೆ ಸ್ವಲ್ಪ ಸಮಯ ವಾದ ವಿವಾದಗಳು ನಡೆದ ನಂತರ ತಮ್ಮ ಮಗಳನ್ನ ಒಳಗಡೆ ಬಿಟ್ಟುಕೊಳ್ಳುತ್ತಾರೆ. ಆ ನಂತರ ಈ ಮಹಿಳೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತಷ್ಟು ಆಕ್ಟಿವ್ ಆಗಿರುವುದಕ್ಕೆ ಶುರು ಮಾಡುತ್ತಾಳೆ. ಆಗ ಮತ್ತಷ್ಟು ದುಡ್ಡು ಹೆಚ್ಚು ಬರುವುದಕ್ಕೆ ಶುರುವಾಗುತ್ತದೆ. ಇದರಿಂದ ಈಕೆಯೇ ಈ ಮನೆಯ ವ್ಯವಹಾರಗಳನ್ನ ನೋಡಿಕೊಳ್ಳುತ್ತಾಳೆ. ಇವಳೇ ಈ ಮನೆಯ ವ್ಯವಹಾರಗಳನ್ನ ನೋಡಿಕೊಳ್ತಾ ಇದ್ದಿದ್ದರಿಂದ ಆಕೆಯ ತಂದೆ ತಾಯಿಗಳು ಕೂಡ ಆಕೆಯನ್ನ ಏನು ಅನ್ನುವುದಿಲ್ಲ. ಇದರಿಂದ ಆ ಮನೆಯಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದೆ.
ಆದ್ರೆ ಈ ಮಹಿಳೆ ತಂದೆಯನ್ನ ಅಕ್ಕಪಕ್ಕದ ಮನೆಯವರು ಮಗಳನ್ನ ಮನೆಯಲ್ಲೇ ಇಟ್ಟುಕೊಳ್ಳುತ್ತೀರಾ, ಮತ್ತೆ ಮದುವೆ ಮಾಡೋದಿಲ್ವಾ? ನಿಮ್ಮ ಅಳಿಯ ಎಲ್ಲಿಗೆ ಹೋಗಿದ್ದಾನೆಂದು ಗೊತ್ತಿಲ್ಲ ಅಲ್ವಾ? ಇನ್ನು ಮನೆಯಲ್ಲಿ ಎಷ್ಟು ದಿನ ಇಟ್ಟುಕೊಳ್ಳುತ್ತೀರಾ ಎಂದು ಚುಚ್ಚು ಮಾತುಗಳನ್ನ ಆಡ್ತಾ ಇದ್ದಿದ್ದರಿಂದ 10 ಜನರ ಮುಂದೆ ಈತನಿಗೆ ಮುಖಭಂಗವಾಗುತ್ತದೆ. ಇದರಿಂದ ಆತನು ಮನೆಯಲ್ಲಿ ಊಟವನ್ನು ಸರಿಯಾಗಿ ತಿನ್ನುತ್ತಿಲ್ಲ, ನೀರು ಕುಡಿಯುವುದಕ್ಕೂ ಕೂಡ ಮನಸ್ಸಾಗುತ್ತಿಲ್ಲ. ತಂದೆಯ ಮನಸ್ಥಿತಿಯನ್ನು ಗಮನಿಸಿದ ಮಹಿಳೆ, ಅಪ್ಪ ನಿಮಗೆ ಏನಾಗಿದೆ, ಏನಾದರೂ ಸಮಸ್ಯೆ ಇದೆಯಾ ಎಂದು ಕೇಳಿದಾಗ ಮೊದಲನೇ ಸಾರಿ ಕೇಳಿದಾಗ ಅದಕ್ಕೆ ಉತ್ತರ ಕೊಡದೇ ಇದ್ರು ಎರಡನೇ ಸಾರಿ ತನ್ನ ಮನಸ್ಸಿನ ಮಾತನ್ನ ಹೊರ ಹಾಕುತ್ತಾನೆ. ಅಳಿಯ ಎಲ್ಲಿಗೆ ಹೋಗಿದ್ದಾನೆಂದು ಗೊತ್ತಿಲ್ಲ, ಎಷ್ಟು ದಿನ ಅಂತೇಳಿ ಹೀಗೆ ಒಂಟಿಯಾಗಿ ಇರುತ್ತೀಯ, ನಿಮ್ಮ ಮಗಳಿಗೆ ಮತ್ತೊಂದು ಮದುವೆ ಮಾಡೋದಿಲ್ವಾ ಅಂತೇಳಿ ಅಕ್ಕಪಕ್ಕದ ಜನ ನನ್ನನ್ನು ತುಂಬಾ ಹೀಯಾಳಿಸುತ್ತಿದ್ದಾರೆ ಎಂದು ತನ್ನ ದುಃಖವನ್ನ ಹೇಳಿಕೊಳ್ಳುತ್ತಾನೆ. ತಂದೆಯ ಮಾತನ್ನು ಕೇಳಿದ ತಕ್ಷಣ ಆ ಮಹಿಳೆ ಜೋರಾಗಿ ಅಳುವುದಕ್ಕೆ ಶುರು ಮಾಡುತ್ತಾಳೆ. ಆಗ ತನ್ನ ತಂದೆಯ ಬಳಿ, ಅಪ್ಪ ನಾಳೆ ನಾನು ನನ್ನ ಗಂಡನ ಬಳಿಗೆ ಹೋಗುತ್ತೇನೆ, ನೀವೇನು ಟೆನ್ಷನ್ ತಗೋಬೇಡಿ ಅಂತೇಳಿ ಮಾರನೇ ದಿನ ಬೆಳಗಿನ ಜಾವ ಮನೆಯಿಂದ ಹೊರಟು ಹೋಗುತ್ತಾಳೆ. ಹೀಗೆ ಒಂದು ಮಠದಲ್ಲಿರುವ ನಾಗಸಾಧುಗಳ ಬಳಿಗೆ ಹೋಗುತ್ತಾಳೆ. ಆ ನಾಗಸಾಧುಗಳ ಬಳಿ ನನಗೆ ಸನ್ಯಾಸಿ ದೀಕ್ಷೆಯನ್ನ ಪ್ರಸಾದಿಸಿ ಎಂದು ಹೇಳಿದ್ದರಿಂದ ಅಲ್ಲಿದ್ದ ನಾಗಸಾಧುಗಳೆಲ್ಲರೂ ಇಂತಹ ವಿಶ್ವಸುಂದರಿ ಸನ್ಯಾಸಿ ದೀಕ್ಷೆಯನ್ನ ತೆಗೆದುಕೊಳ್ಳುತ್ತಿದ್ದಾಳೆ ಎಂದು ತುಂಬಾ ಸಂತೋಷ ಪಡುತ್ತಾರೆ. ಆ ಮಹಿಳೆ ಸಾಧ್ವಿಯಾಗಿ ಬದಲಾಗುತ್ತಾಳೆ. ನಾಗಸಾಧುಗಳು ಆಕೆಗೆ ಸನ್ಯಾಸಿ ದೀಕ್ಷೆಯನ್ನ ನೀಡುತ್ತಾರೆ. ಸನ್ಯಾಸತ್ವದ ಟ್ರೈನಿಂಗ್ ಅನ್ನು ಕೂಡ ಕೊಡುವುದಕ್ಕೆ ಶುರು ಮಾಡುತ್ತಾರೆ. ಈ ರೀತಿಯಾಗಿ ಆ ಸಾಧ್ವಿ ಅಲ್ಲೇ ಉಳಿದುಕೊಂಡು ಬಿಡುತ್ತಾಳೆ. ಅಲ್ಲಿದ್ದವರು ಕೂಡ ಈಕೆಯನ್ನ ನೋಡಿ ತುಂಬಾ ಸಂತೋಷವಾಗಿದ್ದಾರೆ. ಆಗ ಅಲ್ಲಿನ ಒಬ್ಬ ದಿವ್ಯ ನಾಗಸಾಧು ಈ ಮಹಿಳೆಯ ಬಳಿ 2025ಕ್ಕೆ ಮಹಾಕುಂಭಮೇಳ ಬರುತ್ತಿದೆ, ನಾವೆಲ್ಲರೂ ಮಹಾಕುಂಭಮೇಳಕ್ಕೆ ಹೋಗುತ್ತಿದ್ದೇವೆ, ಎಲ್ಲರೂ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಎಂದು ಹೇಳುತ್ತಾರೆ. ಎಲ್ಲರೂ ಸಿದ್ಧರಾಗಿರಿ ಎಂದು ಹೇಳಿದ್ದರಿಂದ ಖಂಡಿತವಾಗಿಯೂ ಹೋಗೋಣ ಗುರುಗಳೇ ಎಂದು ಸಾಧ್ವಿ ಹೇಳುತ್ತಾಳೆ. ಇನ್ನು ಮಹಾಕುಂಭಮೇಳಕ್ಕೆ ಹೋಗುವ ಸಮಯ ಬರುತ್ತದೆ. ಮಹಾಕುಂಭಮೇಳಕ್ಕೆ ಹೋಗುವುದಕ್ಕೆ ತಮ್ಮ ರಥವನ್ನ ಸಿದ್ಧ ಮಾಡಿಕೊಳ್ಳುತ್ತಾರೆ. ಪ್ರಯಾಣವನ್ನ ಪ್ರಾರಂಭ ಮಾಡಿದರು. ಪ್ರಯಾಣ ಶುರುವಾದ 4-5 ದಿನಕ್ಕೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳವನ್ನು ತಲುಪುತ್ತಾರೆ. ಈಕೆ ಅಲ್ಲಿ ಸೇರಿಕೊಂಡ ನಂತರ ಸಾಧ್ವಿ ರೂಪದಲ್ಲಿರುವ ವಿಶ್ವಸುಂದರಿ ಬರುತ್ತಿದ್ದಾಳೆ ಅಂತೇಳಿ ಎಲ್ಲರೂ ಅಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾರೆ. ಅಲ್ಲಿಗೆ ಸೇರಿಕೊಂಡು ಆಕೆಯ ಜೊತೆ ಫೋಟೋ ವಿಡಿಯೋಗಳನ್ನು ತೆಗೆದುಕೊಳ್ಳುವುದಕ್ಕೆ ಮುಗಿಬೀಳುತ್ತಿದ್ದಾರೆ. ಆಕೆಯ ಮಹಿಮೆಯ ಬಗ್ಗೆ ಅಲ್ಲದೆ ಆಕೆಯ ಅಂದದ ಬಗ್ಗೆ ಫೋಟೋ ವಿಡಿಯೋಗಳನ್ನ ಮಾಡುವುದಕ್ಕೆ ಆಸಕ್ತಿಯನ್ನು ತೋರಿಸುತ್ತಿದ್ದಾರೆ. ಇನ್ನು ಜನವರಿ 13, 2025 ಬಂದೇ ಬಿಡುತ್ತದೆ. ಆ ಸಾಧ್ವಿ ಸ್ನಾನ ಮಾಡುವುದಕ್ಕೆ ಬೆಳಗಿನ ಜಾವ 4 ಗಂಟೆಗೆ ಗಂಗಾ ನದಿಗೆ ಹೋಗುತ್ತಾಳೆ. ಆಕೆ ಸ್ನಾನಕ್ಕೆ ಹೋಗುವ ಮೊದಲು ಆಕೆ ಒಬ್ಬ ವ್ಯಕ್ತಿಯನ್ನ ನೋಡುತ್ತಾಳೆ. ಆ ವ್ಯಕ್ತಿಯ ಬಗ್ಗೆನೇ ಆಲೋಚನೆ ಮಾಡುವುದಕ್ಕೆ ಶುರು ಮಾಡುತ್ತಾಳೆ. ಹೀಗೆ 2-3 ಗಂಟೆಗಳ ನಂತರ ಸ್ನಾನ ಮಾಡಿ ಬಂದ ಮೇಲೆ ಅಸಲಿಗೆ ಆ ವ್ಯಕ್ತಿ ಯಾರು ಅಂತೇಳಿ ತಿಳಿದುಕೊಳ್ಳಬೇಕೆಂದು ಬಯಸುತ್ತಾಳೆ. ಹೀಗೆ ಆತನನ್ನ 1 ಗಂಟೆಯ ಕಾಲ ಹುಡುಕಾಡುತ್ತಾಳೆ. ಅಸಲಿಗೆ ಮಹಾ ಕುಂಭಮೇಳ ಭಕ್ತ ಸಾಗರದಿಂದ ತುಂಬಿಕೊಂಡಿದೆ, ಕಾಲಿಡುವುದಕ್ಕೂ ಕೂಡ ಜಾಗವಿಲ್ಲ. ಇಂತಹ ಭಕ್ತ ಸಾಗರದ ಮಧ್ಯೆ ಆತನನ್ನ ಮತ್ತೆ ಹುಡುಕಾಡುವುದು ತುಂಬಾ ಕಷ್ಟ ಅಂದುಕೊಳ್ಳುತ್ತಾಳೆ. ಹೀಗೆ ಮತ್ತೆ 2-3 ಗಂಟೆಗಳ ಕಾಲ ಹುಡುಕಾಡಿದ ನಂತರ ಮತ್ತೆ ಆ ವ್ಯಕ್ತಿ ಕಾಣಿಸಿಕೊಳ್ಳುತ್ತಾನೆ. ಆತನನ್ನ ನೋಡಿ ಈತನು ನನ್ನ ಗಂಡನೇನ ಎಂದು ಆಕೆಗೆ ಅನುಮಾನ ವ್ಯಕ್ತವಾಗುತ್ತದೆ. ಆ ಸನ್ಯಾಸಿ ಕೂಡ ಈಕೆಯನ್ನ ನೋಡಿ ಈಕೆ ನನ್ನ ಹೆಂಡತಿನ ಅಂದುಕೊಳ್ಳುತ್ತಾನೆ. ಆಗ ಆ ಸಾಧುವು ಈ ಸಾಧ್ವಿನ ಹೆಸರಿಡಿದು ಕೂಗಿದ್ದರಿಂದ ಸಾಧ್ವಿ ತುಂಬಾ ಸಂತೋಷ ಪಡುತ್ತಾಳೆ. ಆ ನಂತರ ಸಾಧ್ವಿ ಕೂಡ ಆ ಸಾಧುವನ್ನು ಹೆಸರಿಡಿದು ಕೂಗಿದ್ದರಿಂದ ಸಾಧು ಕೂಡ ತುಂಬಾ ಸಂತೋಷ ಪಡುತ್ತಾನೆ. ಆ ನಂತರ ಸಾಧ್ವಿ ಈತನು ನನ್ನ ಗಂಡನಿ ಎಂದು, ಸಾಧು ಇವಳು ನನ್ನ ಹೆಂಡತಿನಿ ಎಂದು ಒಬ್ಬರನ್ನೊಬ್ಬರು ಕನ್ಫರ್ಮ್ ಮಾಡಿಕೊಳ್ಳುತ್ತಾರೆ. ಇದರಿಂದ ಇವರಿಬ್ಬರು ಸಂತೋಷವಾಗಿ ಹಗ್ ಮಾಡಿಕೊಳ್ಳುತ್ತಾರೆ. ಇದನ್ನು ನೋಡಿದ ಅಕ್ಕಪಕ್ಕದವರೆಲ್ಲರೂ ಕೂಡ ಸಂತೋಷದಿಂದ ಎದ್ದು ನಿಂತುಕೊಂಡು ಚಪ್ಪಾಳೆಯ ಮೂಲಕ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸುತ್ತಾರೆ. ಅವರಿಬ್ಬರ ಮಧ್ಯೆ ಇರುವ ಪ್ರೀತಿಯನ್ನ ನೋಡಿ ಮೌನವಾಗುತ್ತಾರೆ. ಆ ನಂತರ ಇವರಿಬ್ಬರು ತಮ್ಮ ಶಿಬಿರಕ್ಕೆ ಹೋಗಿ ಒಂದಾಗುತ್ತಾರೆ. ನಾವಿಬ್ಬರು ಸೇರಿಕೊಂಡು ಹೊಸ ಜೀವನವನ್ನ ಶುರು ಮಾಡೋಣ ಅಂತೇಳಿ ಮಹಾಕುಂಭಮೇಳ ನಡೆಯುತ್ತಿರುವ ಪ್ರಯಾಗ್ರಾಜ್ನಿಂದ ಇಬ್ಬರು ಹೊರಟು ಹೋಗುತ್ತಾರೆ. ಆ ನಂತರ ಇವರಿಬ್ಬರು ತನ್ನ ಮಕ್ಕಳನ್ನ ಕರೆದುಕೊಂಡು ತನ್ನ ತಂದೆ ತಾಯಿಯರನ್ನ ಕರೆದುಕೊಂಡು ಹೊಸ ಮನೆಗೆ ಬಂದು ಹೊಸ ಜೀವನವನ್ನ ಶುರು ಮಾಡುತ್ತಾರೆ. ಈಗ ಅದರಲ್ಲಿ ಸಂತೋಷವಾಗಿ ಜೀವನ ಮಾಡುತ್ತಿದ್ದಾರೆ. ಇದುವೇ ಒಬ್ಬ ವಿಶ್ವಸುಂದರಿ ಸಾಧ್ವಿಯಾದ ಕತೆ. ಇನ್ನು ಈ ಸ್ಟೋರಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.